ನಮಸ್ಕಾರ ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಆಕರ್ಷಕವಾದ, ಅದ್ಭುತವಾದ ನಗರಗಳಿವೆಯಲ್ಲವೇ? ಅಂತಹ ನಗರಗಳ ಪೈಕಿ ಗುವಾಹಟಿಯೂ ಒಂದು. ಈ ಗುವಾಹಟಿ ಅಸ್ಸಾಂನ ದೊಡ್ಡ ನಗರವಷ್ಟೇ ಅಲ್ಲ, ಅಸ್ಸಾಂನ ಹೃದಯವೆಂದೇ ಬಣ್ಣಿಸಬಹುದಾದ ಸ್ಥಳ. ಶಿಲಾಂಗ್ನ ಹಸಿರು ಗುಡ್ಡಗಾಡುಗಳ ನಡುವೆ ಬ್ರಹ್ಮಪುತ್ರ ನದಿಯ ದಡದಲ್ಲಿ ಈ ನಗರ ವಿರಾಜಮಾನವಾಗಿದೆ. ಇದು ಕೇವಲ ಅಸ್ಸಾಂನಲ್ಲೇ ಅಲ್ಲ, ಈಶಾನ್ಯ ಭಾರತದ ದೊಡ್ಡ ಮೆಟ್ರೋ ನಗರವೆಂದು ಪರಿಗಣಿತವಾಗಿದೆ. ಹೀಗಾಗಿಯೇ ಇದನ್ನು ಈಶಾನ್ಯದ ಗೇಟ್ವೇ ಎಂದೂ ಕರೆಯುತ್ತಾರೆ. ಗುವಾಹಟಿಯು ಭಾರತದ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದು. ಇಲ್ಲಿ ಇರುವ ಅನೇಕ ಪುರಾತನ ದೇವಾಲಯಗಳಿಂದಾಗಿ ಇದನ್ನು ದೇವಾಲಯಗಳ ನಗರ ಎಂದೂ ಕರೆಯುತ್ತಾರೆ. ಕಾಮರೂಪ ಜಿಲ್ಲೆಯಲ್ಲಿರುವ ಈ ಅಸ್ಸಾಂನ ರಾಜಧಾನಿಯ ರಸ್ತೆಗಳಲ್ಲಿ ಏಸ್-1 ಮತ್ತು ಏಸ್-25 ಸಂಖ್ಯೆಯ ನಂಬರ್ ಪ್ಲೇಟ್ಗಳಿರುವ ವಾಹನಗಳು ಸಂಚರಿಸುವುದನ್ನು ನಾವು ಕಾಣಬಹುದು. ಈಗ ಗುವಾಹಟಿಯ ಇತಿಹಾಸದ ಬಗ್ಗೆ ಮಾತನಾಡೋಣ. ಗುವಾಹಟಿ ಎಂಬ ಹೆಸರು 2 ಪದಗಳಿಂದ ಬಂದಿದೆ. ಗುವಾ ಎಂದರೆ ಸೋಂಪು ಮತ್ತು ಹಾಟ್ ಎಂದರೆ ಮಾರುಕಟ್ಟೆ. ಒಟ್ಟಾರೆ ಸೋಂಪಿನ ಮಾರುಕಟ್ಟೆ ಎಂದರ್ಥ. ಹಿಂದಿನ ಕಾಲದಲ್ಲಿ ಈ ನಗರವನ್ನು ಪ್ರಗ್ಜ್ಯೋತಿಷಪುರ ಎಂದು ಕರೆಯುತ್ತಿದ್ದರು. ಇದು ಅಂದಿನ ಕಾಮರೂಪ ರಾಜ್ಯದ ರಾಜಧಾನಿಯೂ ಆಗಿತ್ತು. ಮಹಾಭಾರತದ ಪ್ರಕಾರ ಗುವಾಹಟಿಯು ನರಕಾಸುರ ಮತ್ತು ಭಗದತ್ತನ ರಾಜಧಾನಿಯಾಗಿತ್ತು. ಬ್ರಿಟಿಷ್ ಕಾಲದಲ್ಲಿ ಇದಕ್ಕೆ ಗುವಾಹಟಿ ಎಂಬ ಹೆಸರು ಬಂತು. ಪುರಾತನ ಕಾಲದಲ್ಲಿ ಗುವಾಹಟಿಯ ನೀಲಾಚಲ ಗುಡ್ಡಗಳಲ್ಲಿ ಕಾಮಾಕ್ಷಿ ದೇವಿಯ ದೇವಾಲಯವಿತ್ತು. ಈ ಭವ್ಯವಾದ ಪ್ರಾಚೀನ ಕಾಮಾಕ್ಷಿ ದೇವಾಲಯ ಇಂದಿಗೂ ಗುವಾಹಟಿಯ ಗುಡ್ಡಗಳಲ್ಲಿ ಶಕ್ತಿಯಿಂದ ನಿಂತಿದೆ. ಪ್ರತಿ ವರ್ಷ ಇಲ್ಲಿ ಅಂಬುಬಾಚಿ ಮೇಳ ನಡೆಯುತ್ತದೆ. ಈ ಮೇಳಕ್ಕೆ ದೇಶ ವಿದೇಶಗಳಿಂದ ಸಾವಿರಾರು ಜನ ಆಗಮಿಸುತ್ತಾರೆ. ಗುವಾಹಟಿಯ ರಾತ್ರಿಜೀವನ ಮತ್ತು ಆಹಾರದ ಬಗ್ಗೆ ಮಾತನಾಡೋಣ. ಗುವಾಹಟಿಗೆ ಭೇಟಿ ನೀಡಿದರೆ ಇಲ್ಲಿ ಲಾಲ್ ಪಿಟಿಕಖರ್, ಮಾಸುತ್ನಂತಹ ಸ್ಥಳೀಯ ರುಚಿಕರ ಖಾದ್ಯಗಳನ್ನು ಸವಿಯಬಹುದು. ಈ ನಗರ ತನ್ನ ರಂಗುರಂಗಾದ ರಾತ್ರಿಜೀವನಕ್ಕೂ ಹೆಸರುವಾಸಿಯಾಗಿದೆ. ದೊಡ್ಡ ದೊಡ್ಡ ನೈಟ್ ಕ್ಲಬ್ಗಳು, ಪಬ್ಗಳು, ಬಾರ್ಗಳಿವೆ. ರಾತ್ರಿಯ ಸಮಯವನ್ನು ಇಲ್ಲಿ ಪೂರ್ಣವಾಗಿ ಆನಂದಿಸಬಹುದು. ಗುವಾಹಟಿಯಲ್ಲಿ ಭೇಟಿ ನೀಡಬಹುದಾದ ಕೆಲವು ಸ್ಥಳಗಳೆಂದರೆ ಕಾಮಾಕ್ಷಿ ದೇವಿಯ ದೇವಾಲಯ, ಉಮಾನಂದ ದೇವಾಲಯ, ಅಸ್ಸಾಂ ರಾಜ್ಯ ಸಂಗ್ರಹಾಲಯ, ಗುವಾಹಟಿ ತಾರಾಲಯ, ಗುವಾಹಟಿ ಮೃಗಾಲಯ ಮತ್ತು ಬ್ರಹ್ಮಪುತ್ರ ನದಿಯ ದಡದಲ್ಲಿರುವ ಸಾರೈಘಾಟ್ ಸೇತುವೆಯ ಆಕರ್ಷಕ ದೃಶ್ಯ. ಈ ಸೇತುವೆ ಬ್ರಹ್ಮಪುತ್ರ ನದಿಯ ಮೇಲೆ ನಿರ್ಮಿತವಾಗಿದ್ದು ಭಾರತದ ಪ್ರಮುಖ ನಗರಗಳನ್ನು ಸಂಪರ್ಕಿಸುತ್ತದೆ. ಬಿಹು ಹಬ್ಬದ ಸಮಯದಲ್ಲಿ ಇಲ್ಲಿ ಜನರು ಬಿಹು ಗೀತೆಗಳಿಗೆ ತಕ್ಕಂತೆ ನೃತ್ಯ ಮಾಡುವ ದೃಶ್ಯ ಆಕರ್ಷಕವಾಗಿರುತ್ತದೆ. ಸುಮಾರು 1528 ಚದರ ಕಿಲೋಮೀಟರ್ ವಿಸ್ತೀರ್ಣವಿರುವ ಗುವಾಹಟಿಯಲ್ಲಿ 14 ಲಕ್ಷಕ್ಕೂ ಹೆಚ್ಚು ಜನರು ವಾಸಿಸುತ್ತಾರೆ. ಗುವಾಹಟಿಯ ಅಧಿಕೃತ ಭಾಷೆ ಅಸ್ಸಾಮಿ ಆಗಿದ್ದರು. ಇಲ್ಲಿ ಹಿಂದಿ, ಬಂಗಾಳಿ, ನೇಪಾಳಿ, ಬೋರೋ ಮತ್ತು ಭೋಜಪುರಿ ಭಾಷೆಗಳು ವ್ಯಾಪಕವಾಗಿ ಮಾತನಾಡಲ್ಪಡುತ್ತವೆ. ಒಂದು ವಿಶೇಷ ಸಂಗತಿ ಏನೆಂದರೆ ಗುವಾಹಟಿಯ ಹೆಣ್ಣುಮಕ್ಕಳು ಭಾರತದ ಅತಿ ಸುಂದರಿಯರೆಂದು ಪರಿಗಣಿಸಲ್ಪಡುತ್ತಾರೆ. ಲಿಂಗಾನುಪಾತದ ಪ್ರಕಾರ 1000 ಗಂಡಸರಿಗೆ 940 ಹೆಣ್ಣುಮಕ್ಕಳಿದ್ದಾರೆ. ಇಲ್ಲಿ ಹಿಂದೂ ಧರ್ಮವು ಪ್ರಬಲವಾಗಿದ್ದು ಸುಮಾರು 85% ಜನ ಹಿಂದೂ ಧರ್ಮವನ್ನು ಅನುಸರಿಸುತ್ತಾರೆ. 12% ಇಸ್ಲಾಂ, 3% ಸಿಖ್ ಮತ್ತು ಬೌದ್ಧ ಧರ್ಮದ ಜನರು ಇಲ್ಲಿ ಸೌಹಾರ್ದವಾಗಿ ಬಾಳುತ್ತಾರೆ. ಪ್ರತಿ ಚದರ ಕಿಲೋಮೀಟರ್ಗೆ ಸುಮಾರು 2700 ಜನ ವಾಸಿಸುತ್ತಾರೆ. ಗುವಾಹಟಿಯನ್ನು ವಿಶ್ವದ ಅತಿ ದೊಡ್ಡ ಚಹಾ ಮಾರುಕಟ್ಟೆಯೆಂದು ಕರೆಯುತ್ತಾರೆ, ಏಕೆಂದರೆ ನಗರದ ಹೊರಭಾಗದಲ್ಲಿ ಆಕರ್ಷಕವಾದ ಹಸಿರು ಚಹಾ ತೋಟಗಳನ್ನು ಕಾಣಬಹುದು. ಇದಲ್ಲದೆ ಗುವಾಹಟಿಯಲ್ಲಿ ಐಐಟಿ ಇರುವುದರಿಂದ ಈ ನಗರ ಶೈಕ್ಷಣಿಕ ಕ್ಷೇತ್ರದಲ್ಲೂ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಹೀಗಾಗಿಯೇ ಇದನ್ನು ಪೂರ್ವದ ಬೆಳಕು ಎಂದೂ ಕರೆಯುತ್ತಾರೆ. ಗುವಾಹಟಿಯಲ್ಲಿ 914% ಜನ ವಿದ್ಯಾವಂತರು. ಸ್ಮಾರ್ಟ್ ಸಿಟಿ ಮಿಷನ್ನಲ್ಲಿ ಸೇರಿರುವ ಈ ನಗರದ ಪ್ರಮುಖ ವ್ಯಾಪಾರ ಕ್ಷೇತ್ರಗಳೆಂದರೆ ಚಹಾ, ತೈಲ, ಪ್ರವಾಸೋದ್ಯಮ, ಪೆಟ್ರೋಲಿಯಂ, ಆತಿಥ್ಯ, ಎಲೆಕ್ಟ್ರಾನಿಕ್ಸ್, ರಿಯಲ್ ಎಸ್ಟೇಟ್ ಮತ್ತು ಔಷಧ ಕ್ಷೇತ್ರಗಳು. ಇವು ವೇಗವಾಗಿ ಬೆಳೆಯುತ್ತಿವೆ. 20-21ನೇ ಶತಮಾನದಲ್ಲಿ ಗುವಾಹಟಿಯ ಜಿಡಿಪಿ ತಲಾ ಆದಾಯವು $600, ಅಂದರೆ ಸುಮಾರು 87,000 ರೂಪಾಯಿಗಳಷ್ಟಿತ್ತು. ಇಲ್ಲಿ 17% ಜನ ವಿವಿಧ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ವ್ಯಾಪಾರದಲ್ಲಿ ರಾಜಸ್ಥಾನದಿಂದ ಬಂದ ಮಾರ್ವಾಡಿ ಕುಟುಂಬಗಳ ಪಾತ್ರವೂ ದೊಡ್ಡದಿದೆ.
ಪಾನ್ ಬಜಾರ್, ಪಲ್ಟಾನ್ ಬಜಾರ್, ಖ್ಯಾನ್ಸಿ ಬಜಾರ್, ಗುವಾನ್ ಬಜಾರ್ನಂತಹ ಸ್ಥಳಗಳಲ್ಲಿ ನೀವು ಶಾಪಿಂಗ್ಗೆ ಹೋಗಬಹುದು. ಆದರೆ 2023ನೇ ಶತಮಾನದ ವರದಿಯ ಪ್ರಕಾರ ಗುವಾಹಟಿಯು ವಿಶ್ವದ 2ನೇ ಅತಿ ಕಲುಷಿತ ನಗರವೆಂದು ಘೋಷಿತವಾಗಿದೆ. ಸಾರಿಗೆ ಸೌಲಭ್ಯಗಳ ಬಗ್ಗೆ ಹೇಳುವುದಾದರೆ ಗುವಾಹಟಿ ರೈಲ್ವೆ ಸ್ಟೇಷನ್ ಪ್ರಮುಖ ಸಾರಿಗೆ ಕೇಂದ್ರವಾಗಿದೆ. ಇಲ್ಲಿ ಒಟ್ಟು 7 ಪ್ಲಾಟ್ಫಾರ್ಮ್ಗಳಿವೆ. ನಗರದ ಟ್ರಾಫಿಕ್ ಕಡಿಮೆ ಮಾಡಲು ಮೆಟ್ರೋ ರೈಲು ಯೋಜನೆಯು ಚಾಲನೆಯಲ್ಲಿದೆ. ಗುವಾಹಟಿಗೆ ತನ್ನದೇ ಆದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಗೋಪಿನಾಥ್ ಬೋರ್ಡೋಲೋಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ನಗರ ಕೇಂದ್ರದಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಬ್ಯಾಂಕಾಕ್, ಸಿಂಗಾಪುರ್ನಂತಹ ಸ್ಥಳಗಳಿಗೆ ವಾರಕ್ಕೆ 2 ಬಾರಿ ವಿಮಾನಗಳಿವೆ. ರಾಷ್ಟ್ರೀಯ ಹೆದ್ದಾರಿ 17 ಮತ್ತು 37 ಈ ನಗರವನ್ನು ಇತರ ಪ್ರಮುಖ ನಗರಗಳೊಂದಿಗೆ ಸಂಪರ್ಕಿಸುತ್ತವೆ. ಗುವಾಹಟಿಯು ಈಶಾನ್ಯ ಭಾರತದ ಅತಿ ದೊಡ್ಡ ನದಿ ಬಂದರನ್ನು ಹೊಂದಿದೆ. ಭಾರತ ಸರ್ಕಾರದ 4 ಮಾರ್ಗದ ಈಸ್ಟ್ ವೆಸ್ಟ್ ಕಾರಿಡಾರ್ ಯೋಜನೆಯು ಇಲ್ಲಿಂದ ಹಾದು ಹೋಗುತ್ತದೆ. ಇದರಿಂದ ಈ ನಗರ ಎಲ್ಲ ರಾಜ್ಯಗಳೊಂದಿಗೆ ಸಂಪರ್ಕಿತವಾಗಿದೆ. ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ಯಾವ ಗ್ರಾಮದಿಂದ, ಯಾವ ಸ್ಥಳದಿಂದ ನೋಡುತ್ತಿದ್ದೀರಿ? ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಸಕ್ರಿಯಗೊಳಿಸಿ. ಆಗ ನಮ್ಮ ವಿಡಿಯೋಗಳನ್ನು ಮೊದಲಿಗೆ ನೀವೇ ನೋಡಬಹುದು. ಧನ್ಯವಾದಗಳು. ನೋಡಿದಕ್ಕೆ ಧನ್ಯವಾದ.